ತುಂಬ ಥ್ಯಾಂಕ್ಸ್ ಮೇಡಮ್. ಇದೊಂದು ಫೋಟೋ ಸಾಕು ನಮಗೆ. ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊತೀವಿ. ದೊಡ್ಡ ಕಟ್ಔಟ್ ಮಾಡಿಸ್ತೀವಿ. ಅಯ್ಯೋ, ಕಟ್ಔಟ್ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ನಿಮ್ಮ ಮಾತಿಗೆ ಅದಕ್ಕಿಂತ ಜಾಸ್ತಿ ಶಕ್ತಿ ಇದೆ. ಮೇಡಮು ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ನೀವೆಲ್ಲರೂ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸ್ಬೇಕು. ಖಂಡಿತ ಗೆಲ್ಲಿಸ್ತೀವಿ ಸರ್. ಶ್ರಾವಣಿ ಮೇಡಮ್ಗೆ, ಶ್ರಾವಣಿ ಮೇಡಮ್ಗೆ, ಶ್ರಾವಣಿ ಮೇಡಮ್ಗೆ. ಮಾಮ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ವೆಯ್ಟ್ ಮಾಡು ಮಾಡಿ, ಎಲ್ಲ ಗೊತ್ತಾಗತ್ತೆ ನಿನಗೇನೆ. ನಾನು ಹೇಳಿದ ಕೆಲಸ ಏನಾಯ್ತು? ಕೆಲಸ ಆಯಿತು ಮೇಡಮ್, ಯಾರಿಗೂ ಅನುಮಾನ ಬರಲಿಲ್ಲ. ನೀವು ಕೊಟ್ಟಿರೋ ಪ್ಯಾಕೆಟ್ ಎಲ್ಲ ಆ ಶ್ರಾವಣಿ ಬ್ಯಾಗಲ್ಲಿ ಹಾಕಿದ್ದೀನಿ. ವೆರಿ ಗುಡ್. ನೋಡು, ಈಗಿಂದ ಈಗಲೇ ನೀನು ಊರು ಬಿಟ್ಟು ಹೊರಡು. ಓಕೆ, 1 ಮಿನಿಟ್. ತಗೋ, ಇಮಿಡಿಯೇಟಾಗಿ ಹೊರಡು. ಸರಿ ಮೇಡಮ್, ಹೊರಡು. ಮಾಮ್, ಯಾರು ಈ ಹುಡುಗಿ? ಅಷ್ಟಕ್ಕೂ ಶ್ರಾವಣಿ ಬ್ಯಾಗಲ್ಲಿ ಅಂಥದ್ದೇನು ಇಟ್ಟಿದ್ದಾಳೆ? ಶ್ರಾವಣಿ ಹಣೆ ಬರಹನ ನಾನೇ ಬರೆದು ಅವಳ ಬ್ಯಾಗಲ್ಲಿ ಇಡ್ಸಿದ್ದೀನಿ. ಈಗ ಅವಳ ಬ್ಯಾಗಲ್ಲಿ ಅವಳ ಹಣೆ ಬರಹ, ಅವಳ ಭವಿಷ್ಯ ಎರಡೂ ಇದೆ. ನಿನ್ನ ಮಾತೇ ನಂಗೆ ಅರ್ಥ ಆಗ್ತಿಲ್ಲ ಮಾಮ್. ಇನ್ನೂ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಆದರೆ ಆ ಶ್ರಾವಣಿ ಇವತ್ತೇ ಜೈಲಿಗೆ ಹೋಗ್ತಾಳೆ. ಜೈಲಿಗೆ ಹೋಗ್ತಾಳ? ಹೇಗೆ ಮಾಮ್? ವೇಟ್ ಮಾಡು, ಪೊಲೀಸ್ನವ್ರು ಬರ್ತಾರೆ, ಅವಳ ಬ್ಯಾಗ್ನ ಚೆಕ್ ಮಾಡ್ತಾರೆ, ಅವಳ ಮೇಲೆ ದೊಡ್ಡ ಆರೋಪನ ಹೊರಿಸ್ತಾರೆ. ಯೂತ್ ಲೀಡರ್ ಆಗಕ್ಕೆ ಹೊರಟವಳು ಆ ಯೂತ್ಗಳ ಮುಂದೆನೆ ಅರೆಸ್ಟ್ ಆಗ್ತಾಳೆ. ಈ ವಿಷಯನೆಲ್ಲ ನಂಗೆ ಹೇಳೇ ಇಲ್ವಲ್ಲ ಮಾಮ್. ಕಮ್ ಆನ್ ಮಾಡಿ, ಪ್ರತಿಯೊಂದು ವಿಷಯನೂ ನಿನ್ನ ಹತ್ರ ಹೇಳಕ್ಕಾಗತ್ತಾ? ಇಷ್ಟಕ್ಕೂ ಕೂತು ಮಾತಾಡೋಷ್ಟು ಟೈಮ್ ನನಗಿಲ್ಲ. ಮುಂಚೆ ನಾವಿಬ್ರು ಕೂತ್ಕೊಂಡು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ವಿ, ಆದರೆ ಅದು ಯಾವುದೂ ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ನಾನು ಒಬ್ಬಳೇ ಕೂತ್ಕೊಂಡು ಈ ಮಾಸ್ಟರ್ ಪ್ಲಾನ್ನ ಮಾಡಿದ್ದೀನಿ. ಐ ಆಮ್ ಶ್ಯೂರ್ ಇದು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಏನು ಗೊತ್ತಾ? ಡ್ರಗ್ ಪೆಡ್ಲರ್ ಶ್ರಾವಣಿ ಅರೆಸ್ಟ್ ಆಗಿದ್ದಾಳೆ ಅಂತ. ಓ ಗಾಡ್, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಏನಾದರೂ ಮಾಡಬಹುದಾಗಿತ್ತು. ಇದರಿಂದ ಶ್ರಾವಣಿನ ಹೇಗೆ ಕಾಪಾಡಲಿ? ಇಲ್ಲ, ಏನಾದರೂ ಮಾಡಲೇಬೇಕು. ಇಲ್ಲ ಅಂದರೆ ಶ್ರಾವಣಿ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ, ಅವಳಿಗೆ ಕೆಟ್ಟ ಹೆಸರು ಬರುತ್ತೆ. ಈ ವಿಜಯಾಂಬಿಕಾ ಗೆಲ್ತಾಳೆ. ಹಾಗೇನಾದರೂ ಆದರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೂ ಸಿಗಲ್ಲ, ನನ್ನ ಸೇಡು ತೀರಲ್ಲ. ಏನು ಮಾಡಲಿ? ಇದೇನಿದು? CM ಸಾಹೇಬ್ರು ಕಾಲ್ ಮಾಡ್ತಿದ್ದಾರೆ. ಐಲ್ ಬಿ ಬ್ಯಾಕ್. ಸರ್ ಹೇಳಿ. ಈ ವಿಷಯ ಹೇಗಾದರೂ ಮಾಡಿ ಶ್ರಾವಣಿ ಸುಬ್ಬುಗೆ ಹೇಳಲೇಬೇಕು. ಭಾಷಣ ಚೆನ್ನಾಗಿತ್ತು ಸುಬ್ಬು. ಮೇಡಮ್, ನೀವು ಮಾಡಿದ ಭಾಷಣನೇ ಅಲ್ಲ ಮೇಡಮ್. ಭಾಷಣ ಅಂದರೆ ಹೆಂಗೆ ಗೊತ್ತಾ? ಮಹಿಳೆಯರೇ ಮತ್ತು ಮಹನೀಯರೇ ಅಂತ ಶುರು ಮಾಡ್ತಾರೆ. ನಿಮಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಡೋದು. ಆದರೆ ನೀವು ಸ್ಟೂಡೆಂಟ್ಸ್ ಜೊತೆ ಒಬ್ಬ ಫ್ರೆಂಡ್ ಥರ ಮಾತಾಡಿದ್ರಿ ಮೇಡಮ್. ಅವರು ಅಷ್ಟೇ, ನಿಮ್ಮನ್ನು ನಮ್ಮಲ್ಲೇ ಒಬ್ಬರು ಅಂತ ಅಂದ್ಕೊಂಡು ಲೀಡರ್ನ ಗೆಲ್ಲಿಸ್ತಾ ಇದ್ದೀವಿ ಅನ್ನೋ ಹಾಗೆ ಮಾತಾಡಿದ್ರು ನಿಮ್ಮ ಜೊತೆ. ನಮಗೂ ಅದೇ ಅಲ್ವಾ ಸುಬ್ಬು ಬೇಕಾಗಿರೋದು? ನಾನು ಲೀಡರ್ ಅಲ್ಲ, ಅವರಲ್ಲಿ ಒಬ್ಳು ಅಂತ. ಮದನ್ ಕಾಲ್ ಮಾಡ್ತಾ ಇದ್ದಾನೆ. ಏನ್ ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ಅದು ನಾನು ಕೇಳಬೇಕು. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಏನು ಇನ್ಸ್ಪೆಕ್ಟ್ರೆ, ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ? ನೀವು ಯಾಕೆ ಹೀಗೆ ಬೆನ್ನ ಹಿಂದೆ ಬಿದ್ದಿರೋ ಬೇತಾಳೆ ಥರ ನಮ್ಮ ಹಿಂದೆನೇ ಸುತ್ತಾ ಇದ್ದೀರಾ? ನಾವಿಲ್ಲಿ ಕಾಲೇಜ್ಗೆ ಪ್ರಚಾರಕ್ಕೆ ಅಂತ ಬಂದಿದ್ವಿ. ಪ್ರಚಾರ ಮುಗಿಸ್ಕೊಂಡ್ವಿ, ಈಗ ಹೋಗ್ತಾ ಇದೀವಿ. ನಾವು ನಿಮ್ಮನ್ನು ಚೆಕ್ ಮಾಡಬೇಕು. ನಮಗೆ ಕಂಪ್ಲೇಂಟ್ ಬಂದಿದೆ. ಇನ್ಸ್ಪೆಕ್ಟ್ರೆ, ಇದು ಯಾಕೋ ಅತಿ ಆಯಿತು. ಪದೇ ಪದೇ ಬಂದು ನಮ್ಮನ್ನು ಚೆಕ್ ಮಾಡಬೇಕು ಅಂದರೆ ಸರಿ ಹೋಗಲ್ಲ. ನೋಡ್ರಿ, ಇದು ನಮ್ಮ ಡ್ಯೂಟಿ. ನಮಗೆ ಒಂದ್ಸಲಿ ಅಲ್ಲ 100 ಸಲ ಕಂಪ್ಲೇಂಟ್ ಬಂದರೂ ನಾವು ಎನ್ಕ್ವೈರಿ ಮಾಡಲೇಬೇಕು. ನೋಡಿ ಇನ್ಸ್ಪೆಕ್ಟರ್, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾವಿನ್ನೂ ಬೇರೆ ಕಾಲೇಜಸ್ಗೆ ಹೋಗಬೇಕು, ಪ್ರಚಾರ ಮಾಡಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾನೇ ಬೇಕಿದ್ರೆ ಸಂಜೆ ಸ್ಟೇಷನ್ಗೆ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ದಯವಿಟ್ಟು ಈಗ ನಮ್ಮ ಕೆಲಸ ಮಾಡಕ್ ಬಿಡಿ. ನೀವು ಅಷ್ಟೇ, ನಮಗೆ ನಮ್ಮ ಕೆಲಸ ಮಾಡಕ್ ಬಿಡಿ. ನಿಮ್ಮನ್ನ ಚೆಕ್ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಒಂದು ವೇಳೆ ಏನು ಸಿಕ್ಕಿಲ್ಲ ಅಂದರೆ ನೀವು ಆರಾಮಾಗಿ ಹೋಗ್ಬೋದು.
ಏನು ಸಿಗಲಿಲ್ಲ ಅಂದ್ರೇನಾ? ಇನ್ಸ್ಪೆಕ್ಟ್ರೆ ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಅಷ್ಟಕ್ಕೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಾದ್ರು ಯಾರು? ನೋಡ್ರಿ, ನಮಗೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬಂದಿದೆ. ಶ್ರಾವಣಿ ಅವರು ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ಸ್ ಸಪ್ಲೈ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನಿಮ್ ಮಾತು ಹಿಡಿತದಲ್ಲಿರ್ಲಿ. ನೋಡ್ರಿ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಎನ್ಕ್ವೈರಿ ಮಾಡ್ತಾ ಇದೀವಿ. ಈಗಲೇ ನಿಮ್ಮ ಬ್ಯಾಗ್ನ ಚೆಕ್ ಮಾಡಬೇಕು. ಇನ್ಸ್ಪೆಕ್ಟ್ರೆ, ಇದು ಯಾಕೋ ಅದೇ ಹೋಗ್ಲಿ ಆಯ್ತು. ಬಿಡು ಸುಬ್ಬು, ಇವ್ರಿಗೇನೋ ಅನುಮಾನ ಬಂದಿದೆ ಅಲ್ವಾ? ಚೆಕ್ ಮಾಡ್ರಿ, ತಗೊಳ್ಳಿ. ಪ್ರತಿ ಸಲ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟ್ರು. ಅಧಿಕಾರನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ, ಇವಾಗ ಏನು ಸಿಗ್ಲಿಲ್ಲ ಅಂದ್ರೆ ನಾನು ಹೈಯರ್ ಅಥಾರಿಟೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈಗೇನು ಹೇಳ್ತೀರಾ? ಅವತ್ತೇನೋ ನಿಮ್ಮ ಮನೆಗೆ ಯಾರೋ ಬಂದ್ರು, ಈ ವಸ್ತುಗಳನ್ನ ಇಟ್ರು ಅಂತ ಹೇಳಿ ತಪ್ಪಿಸ್ಕೊಂಡ್ರಿ. ಆದ್ರೆ ಈಗೇನು ಹೇಳ್ತೀರಾ? ಇದನ್ನ ಯಾರೋ ಇಟ್ರು ಅಂತ ಹೇಳಿ ಸುಳ್ಳು ಹೇಳ್ತೀರಾ? ಇಂಥ ಸುಳ್ಳುಗಳೆಲ್ಲ ಈಗ ನಡೆಯಲ್ಲ. ರೀಪಿಸಿ ಅವ್ನ ಅರೆಸ್ಟ್ ಮಾಡ್ರಿ. ಸರ್, ಒಂದು ನಿಮಿಷ. ಇಲ್ಲ, ಅದು ಈ ಬ್ಯಾಗಿಗೆ ಹೆಂಗೆ ಬಂತಂತಾನೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ರೀ, ಕಣ್ಣಾರ ಕಣ್ಮೇಲೂ ನೀವು ಹೇಳೋ ಮಾತು ನಂಬಕ್ಕೆ ನಾನೇನು ದಡ್ಡ ಅಲ್ಲ. ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದೀರಾ. ಇದುವರೆಗೂ ಹೇಗೋ ತಪ್ಪಿಸ್ಕೊಂಡಿದ್ರಿ. ಈಗ ಆ ದೇವ್ರು ಬಂದ್ರು ನಿಮ್ಮನ್ನು ಕಾಪಾಡಕ್ಕಾಗಲ್ಲ. ರೀ, ಕರ್ಕೊಂಬನ್ರಿ. ರೀ, ಮೀಡಿಯಾದವರೆಲ್ಲ ಇಲ್ಲಿಗೆ ಹೇಗ್ರಿ ಬಂದರು? ಸರ್, ನಿಮ್ಗೆ ಹೆಂಗೆ ಕಾಲ್ ಬಂದಿರುತ್ತೋ ಅದೇ ಥರ ಅವ್ರಿಗೂ ಕಾಲ್ ಬಂದಿದೆ ಸರ್. ಇದೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ ಸರ್. ಸರಿ, ಅವ್ರು ನಾವು ಕರ್ಕೊಂಬನ್ರಿ. ಸರಿ ಸರ್, ಶ್ರಾವಣಿ ಮೇಡಮ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಮೇಡಮ್, ನಿಮ್ಮ ಮೇಲೆ ಬಂದಿರೋ ಆರೋಪ ಸತ್ಯನಾ? ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಂತೆ. ಹೇಳಿ ಮೇಡಮ್, ವಿದ್ಯಾರ್ಥಿಗಳನ್ನ ಕೆಟ್ಟ ದಾರಿಗೆ ತರ್ತಾ ಇದ್ದೀರಂತೆ. ನೋಡಿ, ಅವ್ರೀಗ ಏನು ಮಾತಾಡೋ ಹಾಗಿಲ್ಲ. ಮೀಡಿಯಾಗೆ ನಾನೇ ಆಮೇಲೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ದಯವಿಟ್ಟು ಈಗ ಜಾಗ ಬಿಡಿ. ಫ್ರೀ ಕರ್ಕೊಂಡು ಬನ್ನಿ.